ಸಾಂಗ್ಗಳು ನೋಡಿದ್ರೆ ಸರ್ ಅದು ಬೇರೆನೇ ಸಿನಿಮಾ ಸರ್ ಅದು. ಆದರೆ ಇದು ತುಂಬಾ ಬೇರೆ ಸಿನಿಮಾ. ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ ಈ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಇದು ಯೂತ್ಸ್ಗೆ ಆಗ್ಬೋದು, ಅವ್ರಿಗಂತ ಅಲ್ಲ, ಎಲ್ಲ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು. ಪಕ್ಕ ಯು ಎಸ್ ಸರ್ಟಿಫಿಕೇಟೇ ಸಿಗುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಅರ್ಜುನ್ ಜನ್ಯ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈಗ ನಾವು 3 ಹಾಡು ಬಿಟ್ಟಿದ್ದೀವಿ. ಫಸ್ಟ್ ಅಯ್ಯೋ ಶಿವನೇ ಹಾಡು ತುಂಬ ಚೆನ್ನಾಗಾಯಿತು, ಒಳ್ಳೆ ಹಾಡು ಕ್ಲಿಕ್ಕು ಆಯಿತು. ಮತ್ತು ಅದಾದಮೇಲೆ ಗಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ. ಅದಾದಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಕಾತ ಸಾಂಗು ಬಿಟ್ವಿ. ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್. ಅನಿಲ್ ಕುಮಾರ್ ಸರ್, ಉಪಾಧ್ಯಕ್ಷ ಅವ್ರ ಡೈರೆಕ್ಟ್ರು. ಅಲ್ಲ ಸರ್, ಡೈರೆಕ್ಟ್ರ್ ಅವರು ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ನೋಡ್ತಿದ್ದಾರೆ ಕೆಲಸ. ಯಾಕಂದರೆ ಸಿನಿಮಾ ರಿಲೀಸಿಂಗ್ ಹತ್ರ ಬಂತು. ಈಗ ಹಬ್ಬ ಅಂದರೆ ಒಂದು 40-45 ದಿನ ಇರ್ಬೋದು ನಾವು ರಿಲೀಸ್ಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಆ ಕಡೆ ಅವ್ರು ಬ್ಯುಸಿ ಇದ್ದಾರೆ. ರಚಿತಾ ರಾಮ್ ಅವರು ಬೇರೆ ಕಡೆ ಸ್ವಲ್ಪ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರು ನನಗೆ 13ನೇ ತಾರೀಕು ಇಲ್ಲ 11ನೇ ತಾರೀಕು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಗೊತ್ತಿಲ್ಲ ಸರ್, ನೋಡಬೇಕು ಇವಾಗ. ಫಸ್ಟ್ ಸದ್ಯಕ್ಕೆ ನಮ್ಮದು ಇವಾಗ 31 ಡಿಸ್ಟ್ರಿಕ್ಟ್ಸ್ ನಾನು ಕವರ್ ಮಾಡಬೇಕು. 88 ತಾಲೂಕುಗಳು ನಾನು ಈಗ ಹಾಕ್ಕೊಂಡಿದ್ದೀನಿ ಪ್ರಚಾರ. ಸೊ ನಂದು ಟೋಟಲಾಗಿ 55 ದಿನ. ಸೊ ಇನ್ನು ನಾನು ಹೀರೋ ಆಗಿ ನಾನಂತೂ ಎಲ್ಲ ಕಡೆ ಓಡಾಡಲೇಬೇಕು. ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ ಸರ್. ಈಗ ಏನಾಗುತ್ತೆ, ಈಗ ನೀವು ತೆಲುಗು ಸಿನಿಮಾ ಆಗ್ಬೋದು, ತಮಿಳ್ ಸಿನಿಮಾ ಆಗ್ಬೋದು, ಅವ್ರಿಗೆಲ್ಲ ಏನಂತಂದರೆ ಆ ಥರ ಸಿನಿಮಾಗಳು, ಆ ಥರ ಕಥೆಗಳು ನೋಡಿದ್ಮೇಲೆ ಯಾಕೆ ನಾನು ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳಿ ಒಂದು ತುಂಬ ಸತಿ ನಾನು ಕೇಳ್ಕೊಳ್ತಿದ್ದೆ. ಸೊ ಕೇಳ್ಪಟ್ಟಿದಾಗ ನಾವು ಅವರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ಥರ ಇಲ್ಲ, ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತೇಳಿ ನಾವು ಸಿನಿಮಾ ಮಾಡಿದ್ದು. ಆಮೇಲೆ ಈ ಕಂಟೆಂಟ್ ನಾನೇನು ಹೊಸದಾಗಿ ಯೂಸ್ ಮಾಡಿದ್ದೀನಿ ಸರ್, ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರೂ ಆ ಥರ ಪ್ರಯತ್ನ ಪಟ್ಟಿಲ್ಲ. ಈಗ ಹೆದರ್ಕೊಂಡು ಮಾಡಲಿಲ್ಲೋ ಇಲ್ಲ ಆ ಥರ ಯಾರು ಹೀರೋಗಳು ಇರಲಿಲ್ಲೋ ನನಗೆ ಗೊತ್ತಿಲ್ಲ.